ರಾಷ್ಟ್ರದ ಬಿಜೆಪಿ ಆರ್ಎಸ್ಎಸ್ಸಿನ ನಿಯಂತ್ರಣದಲ್ಲಿಲ್ಲ. ಮೋಹನ್ ಭಾಗವತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭೋಪಾಲ್ನಲ್ಲಿ ಮಾತನಾಡಿದ್ದಾರೆ. ವಿಎಚ್ಪಿ ಸಂಘಟನೆಯು ಆರ್ಎಸ್ಎಸ್ಸಿನ ವ್ಯಾಪ್ತಿಗೆ ಬರುವುದಿಲ್ಲ, ಅರ್ಥಾತ್ ಆರ್ಎಸ್ಎಸ್ಸಿನ ಕಂಟ್ರೋಲ್ನಲ್ಲಿಲ್ಲ ಅಂತ. ಈ ಆರ್ಎಸ್ಎಸ್ ಎನ್ನುವಂತಹ ಸಂಘಟನೆಯನ್ನ ಒಂದು ಪ್ರತ್ಯೇಕವಾದ ಸಂಘಟನೆ ಅನ್ನುವುದನ್ನ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ವಿಕಿಪೀಡಿಯಾ ಎನ್ಸೈಕ್ಲೋಪೀಡಿಯಾವನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ. ಆರ್ಎಸ್ಎಸ್ ಸಂಘಕ್ಕೆ ಸೇರ್ಪಡೆಗೊಂಡು ಆರ್ಎಸ್ಎಸ್ ಬಗ್ಗೆ ನೀವು ಕಲಿಯಬೇಕು. ಆರ್ಎಸ್ಎಸ್ ದೇಶದ ಬಿಜೆಪಿ ಪಕ್ಷವನ್ನ ನಿಯಂತ್ರಣ ಮಾಡ್ತಾ ಇದೆ ಅನ್ನುವ ಆರೋಪ ಇವತ್ತು ನಿನ್ನೆಯದಲ್ಲ. 2-3 ದಶಕಗಳಿಂದ 1988ರಿಂದ ಹಿಡಿದು ಈವರೆಗೂ ಕೂಡ ಆರೋಪಗಳಿದ್ದಾವೆ. ಕಾರಣ ಒಬ್ಬನೇ ಒಬ್ಬ ಸಂಸದ ಇಲ್ಲದೆ ಇರತಕ್ಕಂತಹ ಬಿಜೆಪಿ ಈ ದೇಶಕ್ಕೆ ಕಾಲಿಟ್ಟಾಗ ಆ ಬಿಜೆಪಿಯ ಬುಡಕ್ಕೆ ನೀರು ಇದು ಅದನ್ನ ಬೃಹತ್ ಮರವನ್ನಾಗಿಸೋದಕ್ಕೆ ಈ ದೇಶದ ಅನೇಕ ಸಂಘಟನೆಗಳು ಪ್ರಯತ್ನ ಪಟ್ಟಿದ್ದಾವೆ. ಆ ಸಂಘಟನೆಗಳ ಮಾತೃ ಸಂಘಟನೆ ಆರ್ಎಸ್ಎಸ್ ಎನ್ನುವಂತಹದ್ದು 3-4 ದಶಕಗಳ ಹಿಂದಿನದ್ದೇ ಒಂದು ಸಣ್ಣ ತೆಳುವಾದ ಆರೋಪ. ಆ ಆರೋಪಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ಭೋಪಾಲ್ನಲ್ಲಿ ನಡೀತು. ಏನು ಹೇಳಿದ್ರು ಸರಸಂಘ ಚಾಲಕ ಮೋಹನ್ ಭಾಗವತ್? ನೋಡಿ, ನಾವು ದೇಶದ ವೈಭವಕ್ಕಾಗಿ, ದೇಶದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಎಲ್ಲ ಧರ್ಮದ ಪ್ರತಿನಿಧಿಗಳನ್ನು ಒಳಗೊಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆರ್ಎಸ್ಎಸ್ಸಿನಲ್ಲಿ ಮುಸ್ಲಿಂ ಮಂಚ್ ಅನ್ನುವಂತಹ ಸಂಘಟನೆ ಇದೆ. ಆರ್ಎಸ್ಎಸ್ಸಿನಲ್ಲಿ ಕ್ರೈಸ್ತ ಮಂಚ್ ಸಂಘಟನೆ, ಅಂದರೆ ಎಲ್ಲ ಧರ್ಮದ ಒಂದೊಂದು ಕಾರ್ಯಪಡೆ ಅಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾವು ಬಿಜೆಪಿಯನ್ನು ನಿಯಂತ್ರಣ ಮಾಡ್ತಿಲ್ಲ, ನಾವು ವಿಶ್ವ ಹಿಂದೂ ಪರಿಷತ್ ಸಂಘಟನೆಯನ್ನು ನಿಯಂತ್ರಣ ಮಾಡ್ತಾ ಇಲ್ಲ. ಈ ರಾಷ್ಟ್ರದಲ್ಲಿ ಬಿಜೆಪಿ ಏನಾದರೂ ಅಧ್ವಾನ ಮಾಡಿದ್ರೆ ನೀವು ಆರ್ಎಸ್ಎಸ್ ಅನ್ನು ದೂಷಣೆ ಮಾಡಬೇಡಿ. ಈ ರಾಷ್ಟ್ರದಲ್ಲಿ ವಿಎಚ್ಪಿ ಏನಾದರೂ ಅಧ್ವಾನಕಾರಿಯಾದಂತಹ ಕ್ರಿಯೆ ಪ್ರಕ್ರಿಯೆಗಳು ಮಾಡಿದ್ರೆ ನೀವು ಆರ್ಎಸ್ಎಸ್ನ ಬ್ಲೇಮ್ ಮಾಡೋದಕ್ಕೆ ಬರಬೇಡಿ. ಆರ್ಎಸ್ಎಸ್ಸಿಗೂ ಬಿಜೆಪಿಗೂ ವಿಎಚ್ಪಿಗೂ ಯಾವುದೇ ಸಂಬಂಧಗಳಿಲ್ಲ. ಇನ್ನು ವಿಎಚ್ಪಿ ಅದರ ಅಂಗಸಂಸ್ಥೆಗಳು ಯಾವುದು? ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಮತ್ತೊಂದು ಮಗದೊಂದು, ದುರ್ಗಾವಾಹಿನಿ, ಹೀಗೆಲ್ಲ ಬರುತ್ತೆ. ಸೊ ಇವೆಲ್ಲ ಮಾಡುವಂತಹ ದುರ್ಬುದ್ಧಿ ದುಷ್ಕೃತ್ಯಗಳಿಗೆ ಆರ್ಎಸ್ಎಸ್ಸಿನ ಹೊಣೆ ಮಾಡಬೇಡಿ. ಆರ್ಎಸ್ಎಸ್ ಒಂದು ಪ್ರತ್ಯೇಕ ಸಂಘಟನೆ. ಆರ್ಎಸ್ಎಸ್ಸಿಗೆ ಅದರದೇ ಆದಂತಹ ತತ್ವ ಸಿದ್ಧಾಂತ ಫಿಲಾಸಫಿಗಳಿದ್ದಾವೆ. ಬಿಜೆಪಿ ಪಕ್ಷವನ್ನ ನೋಡಿ ಆರ್ಎಸ್ಎಸ್ ಸಂಘವನ್ನ ಅರ್ಥ ಮಾಡಿಕೊಳ್ಳುವುದು ಬೇಡ. ಬಿಜೆಪಿನೇ ಬೇರೆ, ಆರ್ಎಸ್ಎಸ್ ಸಂಘವೇ ಬೇರೆ ಎಂದ ಮೋಹನ್ ಭಾಗವತ್. ಭೋಪಾಲ್ನಲ್ಲಿ ಮೋಹನ್ ಭಾಗವತ್ ಸ್ಫೋಟಕ ಹೇಳಿಕೆ. ನಾವು ಎಲ್ಲ ಧರ್ಮಕ್ಕೆ ಇರುವಂತಹ ಸಂಘಟನೆ, ಎಲ್ಲರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡಿರುವಂತಹ ಸಂಘಟನೆ. ಸೊ ಈ ಅರ್ಥಗಳಿಂದಾದರೂ ಜನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಭೋಪಾಲ್ನಲ್ಲಿ ಹೇಳಿದ್ರು. ಕಾರಣ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಏನು ಮಾಡ್ತು? ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಡಿಸೆಂಬರ್ 25ನೇ ತಾರೀಖಿಗೆ ಇದ್ದಂತಹ ಸರ್ಕಾರಿ ರಜೆಯನ್ನ ಕ್ಯಾನ್ಸಲ್ ಮಾಡುವ ಮುಖೇನ ಕ್ರೈಸ್ತರ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಎನ್ನುವಂತಹದ್ದು ಬಿಜೆಪಿಯ ವಿರುದ್ಧದ ಆರೋಪ. ಅದಕ್ಕೆ ಆರ್ಎಸ್ಎಸ್ ಕೂಡ ವಿರೋಧ ಮಾಡ್ತು. ಒಂದು ಧರ್ಮದ ದಿನವಾದ ಆ ದಿನವನ್ನ ನೀವು ಯಾಕೆ ವಜಾ ಮಾಡ್ತೀರಿ? ಇದು ಧರ್ಮದ್ರೋಹದ ಕೆಲಸ ಅಲ್ವಾ? ಅರ್ಥಾತ್ ಬೇರೆ ಧರ್ಮವನ್ನು ಹೀಯಾಳಿಸುವಂಥ ಕೃತ್ಯ ಅಲ್ವಾ? ಸೊ ಈ ತರಹದ ಸಣ್ಣ ಸಣ್ಣ ಪ್ರಕರಣಗಳೆಲ್ಲ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಾದಾಗ ಆರ್ಎಸ್ಎಸ್ಸಿಗೂ ಕೂಡ ಸ್ವಲ್ಪ ಭಯ ಉಟ್ಕೊಳ್ಳುತ್ತೆ. ಆರ್ಎಸ್ಎಸ್ ವಿರುದ್ಧ ಜನ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಆರ್ಎಸ್ಎಸ್ ಬಗ್ಗೆ ತಪ್ಪು ತಿಳುವಳಿಕೆ ತಿಳ್ಕೊತಾರೆ. ನಾವು ಅನ್ಯ ಧರ್ಮದ ವಿರೋಧಿಗಳು ಅಂತ ತಿಳ್ಕೊತಾರೆ. ಹಾಗಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಎರಡೂ ಕೂಡ ಪ್ರತ್ಯೇಕ. ನೀವು ಬಿಜೆಪಿಯನ್ನು ನೋಡ್ಕೊಂಡು ಆರ್ಎಸ್ಎಸ್ ಅನ್ನು ನೀವು ತಾಳೆ ಮಾಡೋದಕ್ಕೆ ಬರಬೇಡಿ, ತೂಕ ಹಾಕೋದಕ್ಕೆ ಬರಬೇಡಿ ಅಂತ ಹೇಳಿ ಆರ್ಎಸ್ಎಸ್ ಸರಸಂಘ ಚಾಲಕ ಭೋಪಾಲ್ನಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.